ನಮಸ್ಕಾರ ಎಲ್ಲರೂ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನು ಬಿಟ್ಟಿದ್ರು. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಸ್ಟೂಡೆಂಟ್ಗಳು ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಈ ವರ್ಷದ 28,740 ಪೋಸ್ಟ್ಗಳಿಗೆ GDSನಲ್ಲಿ ರಿಕ್ರೂಟ್ಮೆಂಟ್ ಆಗಿತ್ತು ಫ್ರೆಂಡ್ಸ್. ನೀವೆಲ್ಲರೂ ಕೂಡ ಅದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೀರಾ. ಅದರ ರಿಲೇಟೆಡ್ ಆಗಿರುವಂಥ ಫಸ್ಟ್ ಮೆರಿಟ್ ಲಿಸ್ಟ್ ಕೂಡ ರಿಲೀಸ್ ಆಗಿತ್ತು. ಸೊ ರಿಲೀಸ್ ಆದ ತಕ್ಷಣ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಕೂಡ ಒಂದು ಮೆನ್ಷನ್ ಮಾಡಿದ್ರು, 23/4/2026. ಸೊ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಮಾಡಿಕೊಂಡು ಸೆಲೆಕ್ಟ್ ಆಗಿದ್ದೀರಾ, ಪ್ಲೀಸ್ ನನಗೂ ಕೂಡ ಮೆಸೇಜ್ ಮಾಡಿ ತಿಳಿಸಿ, ನಾವು ಕೂಡ ಖುಷಿ ಪಡ್ತೀವಿ ಅಂತ ಹೇಳ್ತಾ, ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಇನ್ನೂ ಮುಗಿದಿದೆ. ಮುಂದೇನು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ, ಹಾಗೆಯೇ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುವ ಮುಂಚೆ ನೀವು ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಬಂದರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ, ಯಾಕಂದರೆ ಈ ಒಂದು ಚಾನಲ್ಗಳು ಸಿಗತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ವರ್ಷ 28,740 ಪೋಸ್ಟ್ ಏನು GDSನಲ್ಲಿ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ಅದರಲ್ಲಿ ಆಲ್ರೆಡಿ 1,020 ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ 1,020 ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹಾಗಿದ್ರೆ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಮೇಡಮ್, ನಾವು ಸೆಲೆಕ್ಟ್ ಆಗ್ತೀವಾ ಅಂತ ತುಂಬ ಜನರ ಪ್ರಶ್ನೆ ಇದೆ. ನೋಡಿ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿ ಹೇಳಿದ್ದೀನಿ, 1,020 ಪೋಸ್ಟ್ಗಳನ್ನು ಅವರು ಬಿಟ್ಟರೂ ಕೂಡ ಅದರಲ್ಲಿ ಸೆಲೆಕ್ಟ್ ಆಗೋರು ಕೇವಲ 300 to 400 ಮೆಂಬರ್ಸ್ ಅಷ್ಟೇ ಇರ್ತಾರೆ. ಯಾಕಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ರಿಜೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಾರಣಗಳನ್ನು ಕೂಡ ಹೇಳಿದ್ದೀನಿ. ಒಂದು ವೇಳೆ ಅವರ ಒಂದು ಡಾಕ್ಯುಮೆಂಟ್ನಲ್ಲಿ ಏನಾದರೂ ತಪ್ಪಾಗಿದ್ರೆ ಅಂತ ಅಂದರೆ ಹೆಸರಿನ ಅಡ್ರೆಸ್ನಲ್ಲಿ ಏನಾದರೂ ತಪ್ಪಾಗಿದ್ದು ಅಪ್ಲಿಕೇಶನ್ ಹಾಕುವಾಗ ಅವರ ಒಂದು ಮಾರ್ಕ್ಸ್ನಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಅವರು 92 ತೆಗೆದುಕೊಂಡಿದ್ರೆ ಅವರು 98 ಅಂತ ಮೆನ್ಷನ್ ಮಾಡಿರ್ತಾರೆ. ಅಥವಾ ಅವರೊಂದು ಅಡ್ರೆಸ್ ಪ್ರೂಫ್ನಲ್ಲಿ ತಪ್ಪಾಗಿರ್ಬೋದು, ಡಾಕ್ಯುಮೆಂಟ್ಗಳಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿರ್ಬೋದು, ಅವಾಗ ಡೈರೆಕ್ಟ್ ಆಗಿ ರಿಜೆಕ್ಷನ್ ಮಾಡಿಬಿಟ್ಟಿರ್ತಾರೆ ಫ್ರೆಂಡ್ಸ್. ಹಾಗಾಗಿನೇ ಈ ವರ್ಷ ಕೂಡ ರಿಜೆಕ್ಟ್ ಆಗಿರ್ತಾರೆ ಫ್ರೆಂಡ್ಸ್, ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಸೆಕೆಂಡ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ನಾನು ಕೂಡ GDSನಲ್ಲಿ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಇವಾಗ ನಿಮಗೆ ತುಂಬ ಟೈಮ್ ಇದೆ. ನೀವು ಇವಾಗಲೇ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಡಿ. ಯಾವ ಎಲ್ಲ ಡಾಕ್ಯುಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ ಅಂತ ನಾನು ಎಲ್ಲ ವಿಡಿಯೋಗಳಲ್ಲಿ ತಿಳಿಸಿ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ಇವೆ ಅನ್ನೋದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಪ್ರಶ್ನೆನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನನಗೆ ಖಂಡಿತವಾಗ್ಲೂ ಉತ್ತರಿಸ್ತೀನಿ ಫ್ರೆಂಡ್ಸ್. ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ದೀರಾ, ಮೇಡಮ್ ನಂದು 10th ಮಾರ್ಕ್ಸ್ ಕಾರ್ಡ್ ಇಲ್ಲ, ನಂದು ಕಾಲೇಜ್ನಲ್ಲಿ ಇದೆ, GDSನಲ್ಲಿ ಸೆಲೆಕ್ಟ್ ಆದರೆ ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ನೀವು ಒಂದು ವೇಳೆ ನೀವು GDSನಲ್ಲಿ ಸೆಲೆಕ್ಟ್ ಆಗಿದ್ದರೆ, GDSನಲ್ಲಿ ಸೆಲೆಕ್ಟ್ ಆಗಿರುವಂತಹ PDF-ನಲ್ಲಿರುವಂತಹ ನಿಮ್ಮ ನೇಮನ್ನು ನಿಮ್ಮ ಒಂದು ಕಾಲೇಜ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ತೋರಿಸಿ, ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡನ್ನು, ನಿಮ್ಮ ಒರಿಜಿನಲ್ 10th ಮಾರ್ಕ್ಸ್ ಕಾರ್ಡನ್ನೇ ನೀವು ನಿಮ್ಮ DV ಅಂತ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಅವರು ನಿಮಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡನ್ನು ಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿನೇ ಯಾರೆಲ್ಲ GDS ಸೆಕೆಂಡ್ ಲಿಸ್ಟ್ನಲ್ಲಿ ನಾನು ಸೆಲೆಕ್ಟ್ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀರಾ, ಸೊ ಪ್ಲೀಸ್ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಡಿ ಫ್ರೆಂಡ್ಸ್. ಯಾಕಂತ ಅಂದರೆ ಅವರು ತುಂಬಾ ಸ್ಟ್ರಿಕ್ಟಾಗಿ ಚೆಕ್ ಮಾಡೋದ್ರಿಂದ ಎಲ್ಲ ಒಂದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನೇ ಚೆಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ತುಂಬ ಸ್ಟೂಡೆಂಟ್ ಕೇಳ್ತಾ ಇದ್ದೀರಾ ಸೆಕೆಂಡ್ ಮೆರಿಟ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ನಿಮ್ಮ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದೇ ಬರುತ್ತೆ. ಯಾಕಂತ ಅಂದರೆ 1,020 ಪೋಸ್ಟ್ಗಳಲ್ಲಿ ಅವರು ಎಲ್ಲ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿರೋದಿಲ್ಲ. ಸೊ ಅದಕ್ಕೆ ಯಾಕೆ ಅವರು ಸೆಲೆಕ್ಟ್ ಮಾಡೋದಿಲ್ಲ ಅನ್ನೋದಕ್ಕೆ ರೀಸನನ್ನು ಕೊಟ್ಟಿದ್ದೀನಿ. ತುಂಬ ಜನ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನೋದು ಏಪ್ರಿಲ್ನ ಫಸ್ಟ್ ವೀಕ್ನಲ್ಲಿನೇ ಬರುತ್ತೆ ಫ್ರೆಂಡ್ಸ್. ಅದು ಕೂಡ ಹೇಳ್ತಾ ಇದ್ದೀನಿ, 6 to 10 ಒಳಗಡೆನೇ ಬರುತ್ತೆ. ನಿಮಗೆ ಹೆಚ್ಚಿನ ಟೈಮ್ ಕೊಡ್ತಾರೋ ಇಲ್ವೋ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ. ಹಾಗಾಗಿ ಯಾರೆಲ್ಲ ನಾನು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂದ್ಕೊಂಡಿದ್ದೀರಾ, ಸೊ ಪ್ಲೀಸ್ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಹಾಗೆಯೇ ಕಟ್ ಆಫ್ ಬಂದುಬಿಟ್ಟು 90 ಮೇಲೆ ಯಾರು ತೊಗೊಂಡಿದ್ದೀರಾ, ನೀವು ಒಂದು ಹೋಪ್ಸನ್ನು ಇಟ್ಕೊಳ್ಬೋದು, ನಾನು ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ. ಕಾಂಪಿಟೇಷನ್ ತುಂಬಾ ಇದೆ ಫ್ರೆಂಡ್ಸ್. ಸೊ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ನೀವು ಕಟ್ ಆಫನ್ನು ನೋಡಿರ್ಬೋದು, ಕಾಂಪಿಟೇಷನ್ ತುಂಬಾ ಇದೆ. ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ. ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ, ನಂದು 97 ಆಗಿದೆ, 96 ಆಗಿದೆ, SC ಕ್ಯಾಟಗರಿ ಮೇಡಮ್, ಆದರೂ ಕೂಡ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, ಕಾಂಪಿಟೇಷನ್ ತುಂಬ ಇರೋದ್ರಿಂದ ನೀವು ಸೆಲೆಕ್ಟ್ ಆಗಿಲ್ಲದೆ ಇರಬಹುದು, ಬಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು. ಹಾಗಾಗಿನೇ ಹೇಳ್ತಾ ಇದ್ದೀನಿ, ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೆ ನೀವು ಸೆಲೆಕ್ಟ್ ಆಗುವ ಚಾನ್ಸಸ್ ತುಂಬ ಇರುತ್ತೆ.
ಈ ಸಲದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಒಂದು 15 ಡೇಸ್ ಆದರೂ ಟೈಮಿಂಗನ್ನು ಕೊಟ್ಟಿದ್ರು. ಬಟ್ ನೆಕ್ಸ್ಟ್ ಟೈಮ್ ಅವರು ಕೊಡ್ತಾರೋ ಇಲ್ವೋ, ಕೇವಲ 10 ಡೇಸ್ ಕೂಡ ಕೊಡ್ಬೋದು. ಯಾಕಂತಂದರೆ ಎಲ್ಲ ಸ್ಟೂಡೆಂಟ್ಗಳಿಗೆ ಇವಾಗಲೇ ಗೊತ್ತು ಯಾವ ಎಲ್ಲ ಡಾಕ್ಯುಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಇವೆ ಅಂತ ಹೇಳಿ. ಸೊ ಹಾಗಾಗಿನೇ ಅವರು ಮತ್ತೆ ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ. ಸೊ ನೀವು ಇವಾಗಲೇ ನಿಮಗೆ ಟೈಮ್ ಇದೆ, ಕರೆಕ್ಟಾಗಿ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಡಿ, ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಈ ಒಂದು ಚಾನಲಲ್ಲಿ ನಿಮಗೆ ಎಲ್ಲ GDS ಅಪ್ಡೇಟ್ಗಳಾಗಿರ್ಬೋದು ಹಾಗೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.